ನಮಸ್ಕಾರ ಸ್ನೇಹಿತರೆ, ನಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಐತಿದ. ಇದನ್ನ ಎದಕ್ಕೆ ಓಪನ್ ಮಾಡಿದ್ದೇನೆ ಅಂತಂದ್ರೆ, ಸ್ಟಿಚಿಂಗ್ ರಿಲೇಟೆಡ್ ಯಾವುದೂ ಡೌಟ್ಸ್ ಇದ್ರೂ ನಾನು ಕ್ಲಾರಿಫಿಕೇಶನ್ ಕೊಡಬೇಕು, ಹೊಸ ಹೊಸ ಸ್ಟಿಚಿಂಗ್ ವಿಡಿಯೋಗಳನ್ನ ಮಾಡಿ ಹಾಕಬೇಕು ಅಂತೇಳಿ. ಮೇನ್ ರೀಸನ್ ಎಂತಂತಂದ್ರೆ, ನನ್ನ ಕ್ಲಾಸ್ ಒಳಗೆ ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಡೌಟ್ಸ್ ಕೇಳ್ತಿದ್ರು. ಡೌಟ್ಸ್ ಕೇಳಿದಾಗ ನಾನು ಒಬ್ರಿಗೆ ಹೇಳಿ ಮತ್ತೊಬ್ರಿಗೆ ಹೋಗೋಷ್ಟೊತ್ತಿಗೆ ಅಂತಂದ್ರೆ ಟೈಮ್ ಆಗಿಬಿಡ್ತಿತ್ತು. ಅದಕ್ಕೆ ಅವ್ರಿಗೆ ಆಲ್ ಟೈಮ್ ಅವೈಲೇಬಲ್ ಇರಲಿ ಅಂತ ಹೇಳಿ ಅವ್ರ ಸಲುವಾಗಿ ಆಯಿತು ನನ್ನ ಯೂಟ್ಯೂಬ್ ಚಾನಲ್. ಫ್ಯಾಮಿಲಿ ಮೆಂಬರ್ ಸಲುವಾಗಿ ಆಯಿತು ನನ್ನ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತೀನಿ ನಿಮ್ಗೆ. ಇಲ್ಲಿ ಏನಂತಂದ್ರೆ, ನನ್ನ ಫಸ್ಟ್ ವಿಡಿಯೋ ಒಳಗೆ ನಾನು ಸ್ಟಿಚಿಂಗ್ ರಿಲೇಟೆಡ್ ಬೇಸಿಕ್ ಟೂಲ್ಸ್ ಬದಲು ನಾನು ನಿಮ್ಗೆ ಹೇಳ್ಬೇಕಂತ ಹೇಳಿ ತೊಗೊಂಬಂದಿದ್ದೇನೆ. ಫಸ್ಟ್ ಐಟಮ್ ಪಿನ್ಸ್. ಈ ಪಿನ್ಸ ಭಾಳ ಹೆಲ್ಪ್ಫುಲ್ ಇದಾವೆ. ಏನಂತಂದ್ರೆ, ನಮ್ಮ ಬಟ್ಟೆ ಸೆಕ್ಯೂರ್ ಮಾಡಾಕ, ಸಾಫ್ಟ್ ಬಟ್ಟೆ ಇತ್ತಂತಂದ್ರೆ ಲೈನಿಂಗ್ ಜೊತೆ ಸೆಕ್ಯೂರ್ ಮಾಡಾಕ ಮತ್ತು ನೀಟಾಗಿ ನಮಗೆ ಸ್ಟಿಚಿಂಗ್ ಹಾಕಕ್ಕೆ ಪಿನ್ಸ ಭಾಳ ಇಂಪಾರ್ಟೆಂಟ್ ಅದಾವ. ಸೊ ಫಸ್ಟ್ ಐಟಮ್ ಇದೆ. ನೆಕ್ಸ್ಟ್ ಏನೈತಲ್ಲ, ನಾನು ಸೀಸರ್ ತೊಗೊಂಬಂದಿದ್ದೀನಿ. ಸೀಸರ್ ಎದಕ್ಕೆ ನಾನು ಎರಡು ಇಡಾತೀನಿ ಅಂತಂದ್ರೆ, ಇಲ್ಲಿ ಒಂದು ಕ್ಲಾತ್ ಸಲುವಾಗಿ, ಒಂದು ಪೇಪರ್ ಸಲುವಾಗಿ. ಒಂದು ಸೀಸರಿಂದ ಎರಡು ಮಟೀರಿಯಲನ್ನು ಕಟ್ ಮಾಡಬೇಡ್ರಿ. ಎದಕ್ಕಂತಂದ್ರೆ, ನಿಮ್ದು ಕ್ಲಾತ್ ಸೀಸರ್ ಏನಿರುತ್ತಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪೇಪರ್ಗೊಂದು ಸಪ್ರೇಟ್ ಇಡ್ರಿ, ಅರ್ಬಿಗೊಂದು ಸಪ್ರೇಟ್ ಇಡ್ರಿ. ಸೊ ಇದು ಸೀಸರ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ, ಟೈಲರಿಂಗ್ ಚಾಕ್. ಒಂದು ನಾರ್ಮಲ್ ಚಾಕ್, ಒಂದು ಇನ್ವಿಸಿಬಲ್ ಚಾಕ್. ನೀವು ಎರಡರಾಗ ಎರಡು ಯೂಸ್ ಮಾಡ್ಕೊಳ್ಬೋದು, ಅಥವಾ ಎರಡರಾಗ ಯಾವುದೂ ಒಂದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಐಟಮ್ ಥ್ರೆಡ್ ಕಟರ್. ಥ್ರೆಡ್ ಕಟರ್ ಭಾಳ ಇಂಪಾರ್ಟೆಂಟ್ ಐತಿ. ಸೀಸರ್ ಮಷಿನ್ ಮೇಲೆ ಏನಿರ್ತೈತಲ್ಲ, ಸೀಸರ್ ಬದಲಾಗಿ ನೀವು ಥ್ರೆಡ್ ಕಟರನ್ನು ಯೂಸ್ ಮಾಡ್ಕೋಬೋದು. ಲಾಸ್ಟಿಗೆ ನೀವು ಬ್ಲೌಸನ್ನು ಎಲ್ಲ ಫಿನಿಶ್ ಮಾಡಿದ್ಮೇಲೆ ಏನೈತಲ್ಲ, ಸಣ್ಣ ಸಣ್ಣ ದಾರ ಉಳ್ಕೊಂಡಿರ್ತಾವಲ್ಲ, ಆ ದಾರ ಕಟ್ ಮಾಡಲಿಕ್ಕೆ ಥ್ರೆಡ್ ಕಟರ್ ಭಾಳ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ಐಟಮ್ ಮೆಜರ್ಮೆಂಟ್ ಟೇಪ್. ಇದನ್ನು ನಾವು ಇಂಚ್ ಒಳಗೆ ಮೆಜರ್ಮೆಂಟನ್ನು ತಗೊಳ್ತೀವಿ. ಅರೌಂಡ್ ಇದು 1.5 ಮೀಟರ್ ಮೆಜರ್ಮೆಂಟ್ ಟೇಪ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ದಾರ ಪಾಲಿಸ್ಟರ್ ಯೂಸ್ ಮಾಡ್ಬೇಕು. ಭಾಳ ಕಂಪ್ನಿ ದಾರಗಳು ಬರ್ತಾವೆ. ಸೊ ನಿಮಗೆ ಯಾವುದು ಬೆಟರ್ ಕ್ವಾಲಿಟಿ ಅನ್ನಿಸ್ತೈತಲ್ಲ, ಸೊ ಅದ್ರಾಗ ಪಾಲಿಸ್ಟರ್ ದಾರನ ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಐಟಮ್ ಬಂದ ಸೂಜಿ. ಸೂಜಿ ಅದಕ್ಕೆ ಯೂಸ್ ಆಗ್ತೈತಪ್ಪ ಅಂತಂದ್ರೆ, ಕೈವಲ್ಗೆ ಹಾಕಾಕಾಯ್ತು, ಹುಕ್ಸ್ ಹಚ್ಚಾಕಾಯ್ತು. ಸೂಜಿ ಭಾಳ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ಐಟಮ್ ಬಂದ ಸ್ಕೇಲ್. ಇದು ಕೂಡ ನಮ್ಗೆ ಇಂಚ್ ಒಳಗನ ಯೂಸ್ ಆಗ್ತೈತಿ. ಇದು ಏನಂತಂದ್ರೆ, ಈ ಸ್ಕೇಲ್ ಒಳಗೆ ಭಾಳಷ್ಟು ಶೇಪ್ಸ್ ನಿಮ್ಗೆ ಅವೈಲೇಬಲ್ ಅದಾವ. ನೀಡಿದ್ದವ್ರ ಸ್ಟೇಷನರಿ ಶಾಪ್ ಒಳಗೆ ಪರ್ಚೇಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಐಟಮ್ ಬಂದ ಸ್ಟಿಚ್ ರಿಮೂವರ್. ಸೊ ಸ್ಟಿಚ್ ರಿಮೂವರ್ ಎದಕ್ಕೆ ಯೂಸ್ ಆಗ್ತೈತೆ ಅಂತಂದ್ರೆ, ಸ್ಟಾರ್ಟಿಂಗ್ ನೀವು ಸ್ಟಿಚ್ ಮಾಡುವಾಗ ಏನಾದರೂ ಸ್ಟಿಚಸ್ ರಾಂಗ್ ಆಗಿದ್ರೆ ಅಥವಾ ಸ್ಟಿಚಸ್ ಸರಿ ಬಿದ್ದಿರಲಿಲ್ಲ ಅಂತಂದ್ರೆ, ನೀವು ಸ್ಟಿಚ್ ರಿಮೂವರಿಂದ ದಾರಾನ ರಿಮೂವ್ ಮಾಡ್ಕೊಳ್ಬೋದು. ಈ ಟೈಪ್ ಇರ್ತೈತಿ, ನೀವು ನೋಡ್ಬೋದು. ನೆಕ್ಸ್ಟ್ ಏನಂತಂದ್ರೆ, ಬುಕ್ಕ ಮತ್ತು ಪೆನ್ನ. ಬುಕ್ಕ ಪೆನ್ನ ಎದಕ್ಕಂತಂದ್ರೆ, ನೀವೇನಾದರೂ ನೋಟ್ಸ್ ಬರ್ಕೊಳ್ಬೇಕಾಗಿತ್ತು ಅಂತಂದ್ರೆ ಆ ಟೈಮ್ ಒಳಗೆ ಭಾಳ ಇಂಪಾರ್ಟೆಂಟ್ ಆ ಬುಕ್. ಯಾಕಂತಂದ್ರೆ ಕೆಲವೊಂದು ಟೈಮ್ನಾಗ ನಾವು ಹೇಳ್ಕೊಟ್ಟಿದ್ದ ನೆನಪಿರೋದಿಲ್ಲ. ನೆನಪಿಲ್ದಾಗ ಏನು ಮಾಡ್ಬೇಕು, ನೀವು ಅದನ್ನು ನೀಟಾಗಿ ನೀವು ನೋಟ್ ಮಾಡಿ ಇಟ್ಕೊಳ್ರಿ ಅಂತಂದ್ರೆ, ನಿಮಗೆ ಯಾವಾಗ ನೀವು ಅದ್ರ ಬದಲು ಡೌಟ್ಸ್ ತೊಗೊತಿರಲ್ಲ, ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋವಾಗ ನೀವು ನಿಮ್ಮ ಪರ್ಸ್ನಲ್ ನೋಟ್ಸನ್ನು ನೀವು ಓಪನ್ ಮಾಡಿ ನೋಡ್ಕೊಳ್ಬೋದು. ಸೊ ನೋಟ್ಸ್ ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಏನಂತಂದ್ರೆ, ಬ್ರೌನ್ ಶೀಟ್ ಎದಕ್ಕಂತಂದ್ರೆ ಮೆಜರ್ಮೆಂಟ್ ಹಾಕಾಕ. ಸೊ ನಾವು ಬ್ಲೌಸ್ ಡ್ರಾಫ್ಟಿಂಗ್ ಆಗಿರ್ಬೋದು, ಒಂದು ಬೇಬಿದಾಗಿರ್ಬೋದು, ಯಾವುದೂ ನೀವು ಡ್ರಾಫ್ಟ್ ಮಾಡ್ತಿರ್ತೀರಲ್ಲ, ಆ ಟೈಮ್ ಒಳಗೆ ನಮ್ದು ಬ್ರೌನ್ ಶೀಟ ಭಾಳ ಯೂಸ್ ಆಗುತ್ತೆ. ನ್ಯೂಸ್ ಪೇಪರ್ ಒಳಗೆ ಭಾಳಷ್ಟು ಜನ ಹಾಕ್ತಾರೆ, ಬಟ್ ಅದ್ರ ಕ್ಲಾರಿಟಿ ಇರೋದಿಲ್ಲ. ಸೊ ಪ್ರಾಕ್ಟೀಸ್ ಎಷ್ಟು ಮಾಡಿರ್ತಾರಲ್ಲ ಅದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಕಲಿಯುವಾಗಲೇ ಏನಿರುತ್ತಲ್ಲ, ಬ್ರೌನ್ ಶೀಟ್ ಯೂಸ್ ಮಾಡ್ಕೊಂಡ್ರೆ ಭಾಳ ಬೆಟರ್ ಇರುತ್ತೆ. ಸೊ ಏನು ನೀವು ಇದ್ರೊಳಗೆ ಡ್ರಾಯಿಂಗ್ ಹಾಕೊಂಡ್ರು ಭಾಳ ಕ್ಲಾರಿಟಿ ಸಿಗ್ತೈತಿ ನಿಮ್ಗೆ. ಇದಾಗಿತ್ತು ನಮ್ದು ಈ ವಿಡಿಯೋ ಒಳಗೆ ಬೇಸಿಕ್ ಮಟೀರಿಯಲ್ ಬದಲ. ಸೊ ನಿಮ್ಗೆ ಏನಾದರೂ ನಾನು ಮಾತಾಡುವಾಗ ಮಿಸ್ಟೇಕ್ಸ್ ಮಾಡತ್ತಿದ್ನಿ ಅಂತಂದ್ರೆ, ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬೋದು. ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಆಗಿರ್ಬೋದು, ಯಾವುದಾದ್ರೂ ಐಟಮ್ ನೀವು ಕಲಿಯೋಬೇಕಾಗಿತ್ತು ಅಂದ್ರೆ ಸ್ಟಿಚಿಂಗ್ ಒಳಗೆ, ಫ್ರಾಕ್ಸ್, ಬ್ಲೌಸ್ ಏನೂ ನೀವು ಕಲಿಬೇಕಾಗಿತ್ತು ಅಂತಂದ್ರೆ, ಸೊ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾನು ಆದಷ್ಟು ಮಟ್ಟಿಗೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋಕೆ. ಸೊ ಎಲ್ಲರೂ
ಶ್ರೀನಕ್ಷ ಏನು ಚಾನಲ್ ಐತಲ್ಲ ಸ್ಟಿಚಿಂಗ್ ವಿತ್ ಶ್ರೀನಕ್ಷ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ಹೊಸ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ, ಎಲ್ಲರೂ ನೋಡ್ರಿ. ಸೊ ಡೌಟ್ಸ್ ಇರಲಿ, ಏನಾದರೂ ಹೊಸ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಇತ್ತಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನಂಗೆ ಹಾಕ್ರಿ.